ಈಗಷ್ಟೇ ಒಂದು ಸರಳ ಪ್ರೇಮ ಕಥೆ ಮೂಲಕ ಪ್ರತಿಯೊಂದು ಮನೆ ತಲುಪಿರುವಂಥ ಸರಳ ಸ್ಟಾರ್ ಅಂತ ಹೇಳ್ಬೋದು. ಅವರು ವಿನಯ್ ಅಂತ ಯಾವಗಳಿಗೆಲ್ಲ ಹೆಸರಿಟ್ಟರೋ ಗೊತ್ತಿಲ್ಲ. ಅವ್ರ ಆ್ಯಟಿಟ್ಯೂಡ್ ಕೂಡ ಹಾಗೆ ಇರುತ್ತೆ ಯಾವಾಗಲೂ. ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನೀವು? ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಓಕೆ, ಕಲರ್ಸ್ ಕನ್ನಡ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024. ಪ್ರತಿ ವರ್ಷ ಚಿತ್ತಾರದವರು ಈ ಥರದ್ದು ಒಂದು ಅವಾರ್ಡ್ ಇವೆಂಟ್ ಅಂತ ಕ್ರಿಯೇಟ್ ಮಾಡಿದಾಗ ಒಂಚೂರು ಹೊಸತನದಿಂದ ಬರ್ತಾರೆ ಮತ್ತು ಎಷ್ಟೋ ಪ್ರತಿಭೆಗಳಿಗೆ ಬೆನ್ನು ತಟ್ಟುವಂಥ ಕೆಲಸ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ, ನಾನು ಆ್ಯಕ್ಚುಲಿ ಒಂದು ತುಂಬ ವರ್ಷಗಳಾದಮೇಲೆ ಒಂದು ಅವಾರ್ಡ್ ಫಂಕ್ಷನ್ಗೆ ಬಂದಿದ್ದೀನಿ. ಆಮೇಲೆ ಯಾವತ್ತೂ ಚಿತ್ತಾರ ಅವಾರ್ಡ್ ಫಂಕ್ಷನ್ಗೆ ಬಂದಿರಲಿಲ್ಲ. ಇದೇ ನನ್ನ ಫಸ್ಟ್ ಟೈಮ್. ನಮ್ಮ ಅದೃಷ್ಟ ಹಾಗಾದ್ರೆ ಇದು. ತುಂಬ ಖುಷಿ ಆಗುತ್ತೆ. ಆಮೇಲೆ ಇದೊಂದು ಈಗ ಆ್ಯಕ್ಚುಲಿ ಸಾಕಷ್ಟು ಅವಾರ್ಡ್ ಫಂಕ್ಷನ್ಗಳು ಕನ್ನಡಲ್ಲೂ ಕಮ್ಮಿ ಆಗಿದೆ. ಮೊದಲಂದರೆ ನಾವು ವರ್ಷಕ್ಕೊಂದು 3-4 ಅವಾರ್ಡ್ ಫಂಕ್ಷನ್ಸ್ಗೆ ಹೋಗ್ತಾ ಇದ್ವಿ. ಅವಾಗ ಚಿಕ್ಕಪ್ಪ ಜೊತೆ ಎಲ್ಲ ತಂದೆ ಜೊತೆ ದೊಡ್ಡಪ್ಪ ಜೊತೆ. ಸೊ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ. ಸೊ ಈ ಅವಾರ್ಡ್ ಫಂಕ್ಷನ್ ಇನ್ನೂ ಮಾಡ್ತಾ ಇದ್ದಾರೆ. ಅದು ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಇದೆಲ್ಲ ಆರ್ಟಿಸ್ಟ್ಗೆ ಟೆಕ್ನಿಷಿಯನ್ಸ್ಗೆ ಒಂಥರ ಒಂದು ದೊಡ್ಡ ಎಂಕರೇಜ್ಮೆಂಟ್. ಸೊ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸೊ ನಂಗೆ ಗೊತ್ತು ನೀವು ತುಂಬ ಕಮ್ಮಿ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು, ಬಟ್ ಚೂರು ಮಾತಾಡಿದ್ರು ಭಾಳ ವ್ಯಾಲಿಡಾಗಿ ಮಾತಾಡ್ತೀರಾ. ಒಂದು ಚಿಕ್ಕ ಟಾಸ್ಕ್ ಇದೆ, ರೆಡ್ ಕಾರ್ಪೆಟ್ ಆಗಿರೋದ್ರಿಂದ ವರ್ಡ್ ಪ್ಲೇ ಅಷ್ಟೇ. ನಿಮ್ಗೇನು ಜಾಸ್ತಿ ನಾವು ಮೈನೋವು ಮಾಡ್ಕೊಳ್ಳೋ ಕೆಲಸ ಎಲ್ಲ ಕೊಡಲ್ಲ. ಓಕೆ, ಪ್ಲೀಸ್ ಬೇಗ. ಫಸ್ಟ್ ಪ್ಲೇಸಲ್ಲಿ ವಿನಯ್ ಅವರು ಅವಾರ್ಡ್ ಕಾರ್ಯಕ್ರಮಕ್ಕೆ, ಅದರಲ್ಲೂ ಚಿತ್ತಾರ ಅವಾರ್ಡ್ಸಿಗೆ ಬಂದಿರೋದೇ ಫಸ್ಟ್ ಟೈಮು. ಅದರಲ್ಲಿ ನಮ್ಮ ರೆಡ್ ಕಾರ್ಪೆಟಿಗೆ ಬಂದು ಮಾತಾಡಿರೋದು ಇಷ್ಟು, ಅದು ಫಸ್ಟ್ ಟೈಮು. ಟಾಸ್ಕಿಗೆ ಒಪ್ಕೊಂಡಿರೋದು ಅದು ನಮಗೆ ದೊಡ್ಡ ಖುಷಿ. ಇದೇನಿಲ್ಲ, ಸಿನಿಮಾ ಪೋಸ್ಟರ್ ಇದೆ. ಪೋಸ್ಟರ್ ನೋಡಿ ಯಾವ ಸಿನಿಮಾ ಟೈಟಲ್ ಗೆಸ್ ಮಾಡಬೇಕು. ಇದು ಮೈಕ್ ಹತ್ರ ಇಟ್ಕೊಂಡು ಕ್ಯಾಮ್ರಾ. ಕಿರುಗೂರಿನ ಗಯಾಳಿಗಳು. ಕರೆಕ್ಟ್. ಹೆಂಗೆ ಗೆಸ್ ಮಾಡಿದ್ರಿ? ಇದು ನಮ್ಮ ಟೆಕ್ಸ್ಟ್ ಬುಕ್, ಆ್ಯಕ್ಚುಲಿ ಇದು ಲೆಸನ್ ಇತ್ತು ಸ್ಕೂಲಲ್ಲಿ. ಸೊ ಅದರಿಂದ ಗೊತ್ತು. ಅಂದರೆ ವಿನಯ್ ಅವರು ಸ್ಕೂಲಲ್ಲಿ ಇದ್ದಾಗ ಲೆಸನ್ ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದಾರೆ ಅಂತ ಇದರ ಅರ್ಥ. ಓಕೆ, ನೆಕ್ಸ್ಟ್. ಮಳೆಯಲ್ಲಿ ಜೊತೆಯಲ್ಲಿ ಹತ್ರ ಇದ್ದೀರಾ. ಮಳೆ ಬರ್ತಾರೆ ಇನ್ನೊಂದು ಸಿನಿಮಾ. ಇದು ಹಿಟ್ ಸಿನಿಮಾದ ಸೀಕ್ವೆಲ್. ಮತ್ತೆ ಮುಂಗಾರು. ಅದಲ್ಲ, ಮುಂಗಾರು ಮಳೆ 2. ಓಕೆ, ಮುಂಗಾರು ಮಳೆ 2. ಗೂಗ್ಲಿ. ಗೂಗ್ಲಿನ ಅದು? ಗೂಗ್ಲಿ ರಾಧಿಕಾ ಪಂಡಿತ್ ಅವರಿದ್ರಾ? ಓ ಇಲ್ಲ, ಗೂಗ್ಲಿ ಅಲ್ಲ, ಇದು ಫಸ್ಟ್ ಸಿನಿಮಾ ಅವರಿಬ್ರದ್ದು ಒಟ್ಟಿಗೆ. ಸ್ಟಾರ್ಟಿಂಗ್ ಹೇಳಿ, ಏನು ಕ್ಲೂ ಕೊಡಿ. ಮೋ 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 ಎರಡು ಪದ. ಸೆಕೆಂಡ್ ಪದ ಮನಸ್ಸು. ಮೊಗ್ಗಿನ ಮನಸ್ಸು. ಇಷ್ಟು ಯಾರು ಕ್ಲೂ ಕೊಡ್ತಾರೆ? ಫಸ್ಟ್ ಸಿನಿಮಾ. ಯಾವ ಸಿನಿಮಾ? ಫಸ್ಟ್ ಸಿನಿಮಾ. ಇದು 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 ಅದ್ಭುತ. ಸಂಪತ್ತಿಗೆ ಸವಾಲ್. ಆ ಕಡೆ ನೋಡ್ಕೊಂಡಿರಿ. ಸಂಪತ್ತಿಗೆ ಸವಾಲ್. ಏನಾದ್ರು ಡೈಲಾಗ್ ಹೇಳ್ತೀರಾ ಸಂಪತ್ತಿಗೆ ಸವಾಲ್ದು? ಇದು ಕಂಜೆಸ್ಟೆಡ್ ಕನ್ನಡದಲ್ಲಿ ಏನಂತಾರೆ? ಸೀರಿಯಸ್ ಆಗಿ ಗೊತ್ತಿಲ್ಲ. ಇಕ್ಕಟ್ಟು. ಓಕೆ, ಗೊತ್ತಾಗಿಲ್ಲ. ಓಕೆ, ಅದು ಸ್ವಲ್ಪ ಟಫ್ ಆಗಿತ್ತು. ಕೆರೆಬೇಟೆ ಅಲ್ಲ. ಫುಲ್ ಕಾನ್ಫಿಡೆನ್ಸ್. ಕ್ಯಾಮ್ರಾ ಹೆಂಗ್ ಕಾನ್ಫಿಡೆನ್ಸ್ ಅಲ್ಲಿ ಇರೋದು? ಕೆರೆಬೇಟೆ ಇಲ್ಲ. ನವೀನ್ ಶಂಕರ್ ಅವರಿದ್ದಾರೆ. ಕಾಯಿಂದಾನೆ ಬರುತ್ತೆ. ಏನೋ ಪತಿ. ಇನ್ನೂ ನಾನು ಹೇಳಕ್ಕಾಗಲ್ಲ. ಏನೋ ಪತಿ, ಇದಕ್ಕೆಲ್ಲ ಪತಿ. ಕಾನ್ಸ್ಟಿಟ್ಯೂಯೆನ್ಸಿ ಕನ್ನಡದಲ್ಲಿ ಏನಂತಾರೆ? ಇನ್ನೂ ಕ್ವೆಶ್ಚನ್ ಕೇಳಿ. ಕ್ಷೇತ್ರಪತಿ. ಗೊತ್ತಿತ್ತು ತಾನೇ ನಿಮ್ಗೆ? ಗೊತ್ತಿತ್ತು. ಆ ಕಡೆ ಆ ರಿಯಾಕ್ಷನ್ ಆ ಕಡೆ ಕೊಡಿ ನೋಡೋಣ. ಸುದೀಪ್ ಸರ್ ಇದ್ದಾರೆ. ಗೊತ್ತು 100%. ಮತ್ತೆ ಇದು ಸೀಕ್ವೆಲ್. ಜಸ್ಟ್ ಮಾತಲ್ಲಿ ಅವ್ರು ರಿಪೀಟೆಡ್ಲಿ ಮಾಡಿರೋ ಒಂದು ಟೈಟಲ್. ಕೊಟಿಗೊಬ್ಬ 2, 3. ಸೂಪರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೇದಾಗಲಿ.